ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಧರ್ಮಸ್ಥಳ ಕೇಸ್ನಲ್ಲಿ ಸಾಕ್ಷಿ ಹೇಳೋದಕ್ಕೆ ಬಂದವನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಈಗ ಕಾನೂನು ಹೋರಾಟಕ್ಕೆ ನಿಂತಿರುವಂಥ ಪೊಲೀಸರಿಗೆ ಶಾಕ್ ಕೊಟ್ಟ ವಕೀಲರು. ಯಾವ ರೀತಿ ಹಾಗಾದರೆ ಈಗ ಪ್ರಕ್ರಿಯೆ ಶುರು ಆಗ್ತಾ ಇದೆ? ಪೊಲೀಸರು ಏನು ಅಂದುಕೊಂಡಿದ್ದಾರೆ, ವಕೀಲರು ಯಾವ ರೀತಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ? ಈಗ SIT ರಚನೆ ಸಾಧ್ಯವೇ ಇಲ್ಲ ಎಂದಿರುವ ಸಿದ್ದರಾಮಯ್ಯನವ್ರಿಗೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಯ್ತಾ? ಸೆಷನ್ನಲ್ಲಿ ಎತ್ಕೊಳ್ಳೇಬೇಕಾದಂಥ ಇಕ್ಕಟ್ಟಿಗೆ ಸಿಲುಕ್ತಾರ ಮುಖ್ಯಮಂತ್ರಿಗಳು? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸೌಜನ್ಯ ಕೇಸ್ ಅಥವಾ ಧರ್ಮಸ್ಥಳದ ನೂರಾರು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ನೂರಾರು ಕೇಸ್ಗಳು ಇವೆ ಅಂತ ಹೇಳ್ತಿರೋದು ಸಾಕ್ಷಿದಾರ. ಆ ಪ್ರಕರಣದಲ್ಲಿ ಡೆವಲಪ್ಮೆಂಟ್ಸು ಅಚ್ಚರಿ ಅನ್ನುವಂತೆ ನಡೀತಾ ಇದೆ. ಯಾಕಂದರೆ ಸಾಕ್ಷಿ ಹೇಳ್ತೀನಿ ಅಂತ ನನ್ನ ಹತ್ರ ಎಲ್ಲ ದಾಖಲೆಗಳು ಪುರಾವೆಗಳಿವೆ ಅಂತ ಸಾಕ್ಷಿ ಸಮೇತ ಬುರುಡೆ ಅಸ್ಥಿ ಸಮೇತ ಬಂದಂಥ ವ್ಯಕ್ತಿಯನ್ನೇ ಅನುಮಾನಿಸಲಾಗ್ತಿದೆಯೇ ಬಿಟ್ಟರೆ ಎಂಥ ವಿಚಿತ್ರ ಇದು ಅಂದರೆ, ಪೊಲೀಸರು ಮಾಡ್ತಿರೋದು ಸ್ಥಳ ನಾನು ತೋರಿಸ್ತೀನಿ ಅಂದರೂ ಕೂಡ ಅದನ್ನು ಅಗೆದು ಅಲ್ಲಿಂದ ಇರುವಂಥ ಆಸ್ತಿಯನ್ನು ತೆಗೆಯುವ ಕೆಲಸ ಮಾಡುವ ಲಕ್ಷಣ ಕಾಣಿಸ್ತಾ ಇಲ್ಲ. ಸರಿಯಾದ ತನಿಖೆ ಆಗದೆ ಹಾಗೆಲ್ಲ ಮಾಡೋಕ್ಕಾಗಲ್ಲ, ಸಾಕ್ಷಿದಾರ ಓಡ್ ಹೋಗಿಬಿಟ್ರೆ ಆಮೇಲೆ ಅಂತಿದ್ದಾರೆ. ಸರಿ, ಆತ ಓಡ್ ಹೋಗ್ತಾನ ಬಿಡ್ತಾನ ಅನ್ನೋದಕ್ಕಿಂತ ಈಗ ಆಗದೆ ಬಿಟ್ಟರೆ ಎಲ್ಲದಕ್ಕೂ ಉತ್ತರ ಅಲ್ವಾ? ಆ ಸ್ಥಳ ಎಷ್ಟು ಬೇಗ ಅಗಿಬೇಕಂದ್ರೆ ಇಂಥ ಕೇಸ್ಗಳಲ್ಲಿ ದೊಡ್ಡದೊಂದು ಪ್ರಕರಣ ಇದು ಸತ್ಯವಾಗಿದ್ರೆ, ಇಲ್ಲ ಸುಳ್ಳಾಗಿದ್ರೂ ಕೂಡ ದೊಡ್ಡ ಪ್ರಕರಣ ಇದು. ಯಾರದ್ದೋ ಹೆಸರಿಗೆ ಮಸಿ ಬಡಿಯೋದಕ್ಕೆ ಇಷ್ಟು ದೊಡ್ಡ ಕಥೆ ಕಟ್ಟಿರೋದು, ಎಲ್ಲದಕ್ಕೂ ಉತ್ತರ ಒಂದೇ, ಅದನ್ನು ಅಗಿಯೋದು. ಆದ್ರಾಗಿತ್ತಾ ಇಲ್ಲ, ಬದಲಾಗಿ ಅಗಿಯೋದಕ್ಕೆ ಸಮಯ ಬೇಕು, ಅಗಿಯೋದಕ್ಕೆ ಸರಿಯಾದ ತನಿಖೆ ಆಗಬೇಕು, ತನಿಖೆಯ ಮೊದಲ ಹೆಜ್ಜೆಗೆ ಈ ಅಗಿಯೋದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಬಟ್ ಅದು ಆಗ್ತಿಲ್ಲ ಅಲ್ವಾ? ಈಗ ಆ ಪೊಲೀಸರಿಗೆ ಕಾದಿದೆಯಾ ಬಿಗ್ ಶಾಕ್? ನೋಡಿ, ಸುಪ್ರೀಂ ಕೋರ್ಟ್ ವಕೀಲರಾದ KV ಧನಂಜಯ್ ಅವರು ಬಿಗ್ ಸ್ಟೆಪ್ ತಗೊಳ್ತಾ ಇದ್ದಾರೆ. ವಕೀಲರ ತಂಡ ಈಗ ರೆಡಿಯಾಗಿರುವಂಥ ವಕೀಲರ ತಂಡದ ಬಗ್ಗೆ ಗೊತ್ತಿಲ್ಲ ಇವ್ರಿಗೆ. ಯಾರು ಎಲ್ಲವನ್ನೂ ನಾವು ಮಣಿಸಿಬಿಡ್ತೀವಿ ಅಂತ ಅಂದ್ಕೊಳ್ತಿದ್ದಾರೋ ಅವ್ರಿಗೆ ಈ ವಕೀಲರ ತಂಡದ ಬಗ್ಗೆ ಗೊತ್ತಿಲ್ಲ, ಏನಾಗತ್ತೆ ಮುಂದೆ ಅಂತ ಓಪನ್ ಚಾಲೆಂಜನ್ನು ಇಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ವಕೀಲ KV ಧನಂಜಯ್ ಅವರು. ನಿನ್ನೆ ಒಂದು ಡೆವಲಪ್ಮೆಂಟ್ ಆಯಿತು, ಗಮನಿಸಿರಬಹುದು ನೀವು. ಮೋಸ್ಟ್ಲಿ ಕೇರಳ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ KV ಧನಂಜಯ್ ಅವರು. ಸುಪ್ರೀಂ ಕೋರ್ಟ್ನ ವಕೀಲರು ಈ ಬಗ್ಗೆ ಒಂದು ನಿರ್ಣಯ ಕೈಗೊಳ್ಳಿ, ನಿಮ್ಮ ಕಲಾಪದಲ್ಲಿ ಸೆಷನ್ನಲ್ಲಿದ್ದ ಚರ್ಚೆ ಕೈಗೆತ್ಕೊಳ್ಬೇಕು, ಸುಪ್ರೀಂ ಕೋರ್ಟ್ ಮೂಲಕ ಈ ಪ್ರಾಸೆಸ್ಸನ್ನು ಶುರು ಮಾಡಿ. ಅಂದರೆ ಇದು ಕರ್ನಾಟಕ ರಾಜ್ಯದ್ದಾದರೂ ಕೂಡ ಕೇರಳಕ್ಕೂ ಅವಕಾಶ ಇರುತ್ತೆ ಇಲ್ಲಿ. ಯಾಕಂದರೆ ಕೇರಳದಿಂದ ತುಂಬ ಜನ ಇಲ್ಲಿ ಬರ್ತಾರೆ ಮತ್ತು ನೂರಾರು ಶವಗಳ ಪೈಕಿ ಅಲ್ಲಿಯವರು ಇರಬಹುದು ಅನ್ನೋ ಒಂದಿಷ್ಟು ವಿಚಾರಗಳನ್ನೆಲ್ಲ ಉಲ್ಲೇಖ ಮಾಡಿ ಧನಂಜಯ್ ಅವರು ಸಂಪೂರ್ಣವಾಗಿ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಕೇರಳ ಅಧಿವೇಶನದಲ್ಲಿ ಏನಾದರೂ ಸೆಷನ್ನಲ್ಲಿ ಎತ್ಕೊಂಡು ಬಿಟ್ಟರೆ ಕರ್ನಾಟಕದ ಕಲಾಪದಲ್ಲಿಯೂ ಅದು ಬರಲೇಬೇಕಾಗತ್ತೆ ಅಂತ KV ಧನಂಜಯ್ ಅವರು ಹೇಳ್ತಿರೋದು. ಈಗ ಇಲ್ಲೇ ನೇರವಾಗಿ ಬರಬಹುದಿತ್ತಲ್ವಾ ಅಂದರೆ ಏನೇನಾಗ್ತಿದೆ ನೋಡ್ತಾ ಇದ್ದೀವಿ, ಅದ್ರ ಬಗ್ಗೆ ವಿಶೇಷವಾಗಿ ಮಾತಾಡಬೇಕಾಗಿಲ್ಲ. ಸೊ ಕೇರಳ ಸರ್ಕಾರ ಇದನ್ನು ಕೈಗೆತ್ಕೊಳ್ಳುವಂತೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಪ್ರಯತ್ನ ಶುರುವಾಗಿದೆ. ಅದು ಆಗತ್ತೋ ಇಲ್ವೋ ನೋಡಬೇಕು. ಆದರೆ ಕಾನೂನು ದಾರಿಯಲ್ಲಿ ಏನು ಮಾಡ್ತೀವಿ ನೋಡಿ ಅಂತ ಹೇಳ್ತಿರೋದು. ಈಗ ಧನಂಜಯ್ ಅವರು ಹೇಳ್ತಿರೋ ಪ್ರಕಾರ ಈಗ ಪೊಲೀಸರಲ್ಲಿ ಏನು ಮಾಡಿದ್ದಾರಲ್ಲ ಸುಪ್ರೀಂ ಕೋರ್ಟ್ ವಕೀಲರ ಪ್ರಕಾರ, ಅದು ಅವರ ವಿರುದ್ಧ ಆಕ್ಷನ್ ತಗೊಳ್ಳೋವಷ್ಟು ದೊಡ್ಡ ತಪ್ಪು ಅಂತ. ಅಷ್ಟು ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಸಾಕ್ಷಿ ಹೇಳಿ ಆತ ಒಬ್ಬ ಬಂದಿರುವಾಗ ರಕ್ಷಣೆ ಕೊಡೋ ವಿಚಾರದಲ್ಲಿ ಮೀನಾಮೇಷ. ವಕೀಲರು ಹೇಳ್ತಾರೆ ಆತನ ಸಂಪೂರ್ಣ ವಿಳಾಸ ಕೊಟ್ಟಿದ್ದೀವಿ ಅಂತ, ಪೊಲೀಸರು ಹೇಳ್ತಾರೆ ಆತನ ಪತ್ತೆ ನಮಗಿಲ್ಲ ಅಂತ. ಮತ್ತು ಆತನಿಗೆ ಸಂಬಂಧಪಟ್ಟಂತೆ ಏನೂ ಪ್ರಾಸೆಸ್ಸೇ ನಡೀತಿಲ್ಲ. ಮಹಜರಿಂದ ಹಿಡಿದು ಅಲ್ಲಿ ಸ್ಥಳದಲ್ಲಿರೋದನ್ನು ಮೇಲೆತ್ತಬೇಕಲ್ಲ, ನೂರಾರು ಬಾಡಿಗಳಿವೆ. ಆತ ಮಾಡಿರೋದಕ್ಕೆ ವಿತ್ ಫೋಟೋ ಎವಿಡೆನ್ಸು ಮತ್ತು ಮೂಳೆ ಸಮೇತ ಆತ ಬಂದಿದ್ದಾನೆ, ಉಳಿದದ್ದನ್ನು ತೋರಿಸ್ತೀನಿ ಅಂತಿದ್ದಾನೆ. ಸೊ ಅದನ್ನು ಆದಷ್ಟು ಬೇಗ ಪ್ರಾಸೆಸ್ ಯಾಕೆ ಮಾಡ್ತಿಲ್ಲ, ಇದು ಸಾಕ್ಷಿ ನಾಶಕ್ಕೆ ಕಾರಣ ಆಗತ್ತೆ ಅನ್ನೋದೇ ಮೇನ್ ಪಾಯಿಂಟ್ ಆಗಿ ಹಿಡ್ಕೊಂಡು ಈಗ ಹೋರಾಟ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮತ್ತು ಸೀಕ್ರೆಟ್ ಆಗಿ ಕೊಟ್ಟಿರುವಂಥ ಪೊಲೀಸರ ಮುಂದೆ ದಾಖಲಿಸಿರೋ ಹೇಳಿಕೆ ಲೀಕ್ ಆಗಿದೆ 3ನೇ ಅವರಿಗೆ ಅನ್ನೋದನ್ನು ಈಗ ಸುಪ್ರೀಂ ಕೋರ್ಟ್ CJIಗೇನೆ ಬರೆದಿದ್ದಾರೆ ಅರ್ಜಿಯನ್ನು. ಹಾಗಾದರೆ ಯಾವ ರೀತಿ ಕಾನೂನು ಹೋರಾಟ ಆಗತ್ತೆ, ಯಾವ ರೀತಿ ತೋರಿಸ್ತೀವಿ ನೋಡಿ.
ಈ ರೀತಿ ತಾಕತ್ತಿದೆ ವಕೀಲರಿಗೆ ಅಂತ ಇವ್ರಿಗೆ ಗೊತ್ತಿಲ್ಲ, ಈಗಿರೋ ಟೀಮ್ ಹಂಗಿದೆ ನೋಡ್ತಾ ಇರಿ ಅನ್ನುವಂಥ ಓಪನ್ ಚಾಲೆಂಜ್ ಅನ್ನು ಹಾಕಿರೋದು KV ಧನಂಜಯ ಅವರು. ಈ ಕೂಡಲೇ ಕೇರಳ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು, ನಿರ್ಣಯ ಅಂಗೀಕರಿಸಬೇಕು ವಿಧಾನಸಭೆಯಲ್ಲಿ ಅಂತ ಆಗ್ರಹಿಸಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಶುರು ಮಾಡಿದ್ದಾರೆ. ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಆದರೆ ಇಲ್ಲಿ ಕರ್ನಾಟಕದಲ್ಲಿ ನೋಡಿ ಸರ್ಕಾರ ಎಂಥ ತೀರ್ಮಾನವನ್ನೇ ಕೈಗೊಂಡು ಬಿಟ್ಟಿದೆ ಅಂತ. SIT ರಚನೆ ಸಾಧ್ಯತೆಯೇ ಇಲ್ಲ ಅಂತ ಘೋಷಿಸಿದ ಮುಖ್ಯಮಂತ್ರಿಗಳು. ಧರ್ಮಸ್ಥಳ ಅಪರಿಚಿತ ಶವದ ಪ್ರಕರಣ SIT ರಚನೆ ಕುರಿತು ಮುಖ್ಯಮಂತ್ರಿಗಳಿಗೆ ಮನವಿ ಮೇಲೆ ಮನವಿ ಹೋಗಿದೆ. ನಿನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಮನವಿ ಇಟ್ಟಿದ್ದಾರೆ. ತಕ್ಷಣ ಗೃಹ ಇಲಾಖೆ ಮತ್ತು ಸರ್ಕಾರ ಗಮನ ಹರಿಸಬೇಕು ಅಂತ. ದ್ವಾರಕನಾಥ್ ಅವರ ನಿಯೋಗ, ವಕೀಲರ ನಿಯೋಗ ಖುದ್ದು CMನ ಭೇಟಿ ಮಾಡಿ ಒಂದಿಷ್ಟು ಸಾಕ್ಷಿ ವಿಚಾರಗಳನ್ನೆಲ್ಲ ಇಟ್ಟು ಮನವರಿಕೆ ಮಾಡಿ ಬಂದಿದ್ದೀವಿ, ಕೊಡ್ತೀನಿ ಅಂದಿದ್ದಾರೆ ಅಂತ ಆತ್ಮವಿಶ್ವಾಸದಲ್ಲಿ ಹೊರಗಡೆ ಬಂದು ಮಾತಾಡಿದ್ರು. ಬೇಡ ಬಿಟ್ಟಾಕಿ, ಇವರೆಲ್ಲ ಯಾಕೆ? ಮಹಿಳಾ ಆಯೋಗಕ್ಕೆ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಲ್ವಾ? ಹಾಗಾದರೆ ನಾಗಲಕ್ಷ್ಮಿ ಚೌಧರಿ ಅವರು ಮುಖ್ಯಮಂತ್ರಿಗಳಿಗೆ ತಾಕೀತು ಮಾಡಿದ್ದಾರೆ. ಇಲ್ಲಿ ಇಂಥದ್ದೊಂದು ಕೇಸ್ ನಡೆದಿದೆ ಅಂದರೆ ಬೆಳವಣಿಗೆ ಆಗ್ತಿದೆ. ಆತ ವ್ಯಕ್ತಿ ಬಂದಿದ್ದಾನೆ, ಬುರುಡೆ ತಗೊಂಡು ಬಂದಿದ್ದಾನೆ, ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗ್ತಿದೆ. ಇದು ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗಬೇಕಲ್ಲ. ಕೂಡಲೇ SIT ರಚಿಸಿ ಅಂತ ನಾಗಲಕ್ಷ್ಮಿ ಚೌಧರಿ ಅವರು CMಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಆ ಕೇಸು ಏನು ಎತ್ತ ಅಂತ ಪರಿಶೀಲಿಸಲಿ. ಒಂದು ಊರು ಇಡೀ ದೇಶ ಮಟ್ಟದಲ್ಲಿ ಇವತ್ತು ಸದ್ದಾಗ್ತಿದೆ. ಧರ್ಮಸ್ಥಳ ಅನ್ನುವಂಥ ಗ್ರಾಮದ ಈ ವಿಚಾರ ನ್ಯಾಷನಲ್ ಲೆವೆಲ್ ಸುದ್ದಿಯಾಗಿದೆ. ಬರೀ ಸುದ್ದಿ ಊಹಾಪೋಹ ಅಲ್ಲ. ನಾವು ಆಲ್ರೆಡಿ ಒಂದು ರಿಪೋರ್ಟ್ ಮಾಡಿದ್ವಿ ಹಿಂದೆ. ರಾಮಕೃಷ್ಣ ಹೆಗಡೆ ಅವರು CM ಆಗಿದ್ದ ಕಾಲದಲ್ಲಿದು ವಿಧಾನಸಭೆಯಲ್ಲಿ ಚರ್ಚೆಯಾಗಿತ್ತು. ಅವತ್ತಿನಿಂದ ಇದೆ ಇಂಥ ಹಲವಾರು ವಿಚಾರಗಳು ಕಲಾಪದ ದಾಖಲೆಗಳಾಗಿರೋದಿದೆ. ಈಗಿದು ಎಲ್ಲಿಗೆ ಬಂದು ತಲುಪಿದೆ ಅಂದರೆ, ಬಾಡಿ ತೋರಿಸ್ತೀನಿ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಮೂಳೆ ಹಿಡ್ಕೊಂಡು ವ್ಯಕ್ತಿ ಬಂದಿದ್ದಾನೆ. ಒಬ್ಬರು ಇಬ್ಬರು ಅಲ್ಲ, ಎಲ್ಲ ಕಡೆ ಒಂದು ಅಭಿಯಾನ ಶುರುವಾಗಿದೆ. ಸಾವಿರಾರು ರಿಪೋರ್ಟ್ಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಹೋರಾಟವೇ ಆಗ್ತಾ ಇದೆ. ಮಹಿಳಾ ಆಯೋಗದ ಮನವಿಗೂ ಕೂಡ ಮುಖ್ಯಮಂತ್ರಿಗಳು ನೋ ಅಂದ್ಬಿಟ್ರ. ನಿನ್ನೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ SIT ಪ್ರೋಬ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ. ಯಾಕಂದ್ರೆ ಇವತ್ತೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ, ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್. ನಾವು ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರಾನೂ ಇಲ್ಲ, ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. SIT ಮಾಡಬೇಕು ಅಂತಂದ್ರೆ SIT ಮಾಡ್ತೀವಿ. ಇನ್ನ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನ್ ಮಾಡಿದಾನೆ, 10 ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದ. ಅವನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ. ಆ 164 ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದಾನೆ. ನಾನೇ ಊಟ ಹಾಕಿದ್ದೀನಿ ಅಂತ ಹೇಳಿದಾನೆ. ಆ ಎಣೆಗಳನ್ನ ತೋರಿಸ್ತೀನಿ, ಬೇಕಾದ್ರೆ ಊಟ ಹಾಕಿರೋ ಜಾಗ ಕರ್ಕೊಂಡು ಹೋಗಿ ಮಾಡ್ತೀನಿ. ಪೊಲೀಸ್ನವ್ರು ಏನ್ ಹೇಳ್ತಾರೆ ನೋಡೋಣ, ನಾಳೆ ಇವತ್ತು ನಾಳೆ ಒಳಗಡೆ. ಯಾವುದೇ ಒತ್ತಡ ಇಲ್ಲ. ಒತ್ತಡ ಹಾಕಿದ್ರು ನಾವ್ ಯಾರ ಮಾತು ಕೇಳಲ್ಲ. ನಮ್ಮ ಮೇಲೆ ಯಾರ ಒತ್ತಡನೂ ಇಲ್ಲ, ಯಾರ ಒತ್ತಡಕ್ಕೆ ನಾವು ಕೇರು ಮಾಡಲ್ಲ. ತನಿಖೆ ಬಳಿಕ ಪೊಲೀಸರು ಮಾಡ್ತಿದ್ದಾರೆ. ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಅಗತ್ಯ ಬಿದ್ದರೆ SIT ರಚಿಸ್ತೀವಿ, ಯಾರಿಂದಲೂ ಒತ್ತಡ ಇಲ್ಲ, ಒತ್ತಡ ಬಂದ್ರೆ ಕೇರ್ ಮಾಡಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ತಾರಲ್ಲ. ಪೊಲೀಸರು ತನಿಖೆ ನಡೆಸ್ತಿದ್ದಾರೆ ಅಂತಾರಲ್ಲ, ಯಾವ ಥರ ತನಿಖೆ ನಡೆಸ್ತಿದ್ದಾರೆ? ಸಾಕ್ಷಿ ಹೇಳೋದಿಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಕೋರ್ಟ್ ಮುಂದೆ ಹೇಳಿಕೆ ದಾಖಲಾಗಿದೆ, ಪೊಲೀಸರ ಎದುರು ಹೇಳಿಕೆ ದಾಖಲಾಗಿದೆ. ಅದಾದ ಮೇಲೆ ಏನಾಗಿದೆ? ಹಾಗಾದ್ರೆ ಏನು ಪ್ರಾಸೆಸ್ ಮಾಡ್ತಿದ್ದಾರೆ? ಇಷ್ಟು ಗಂಭೀರವಾದ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ FIR ಆಗಲ್ಲ ಅನ್ನೋದು ಒಂದು ಬೇಸರ. ಒಂದಿನ ಲೇಟ್ ಆಗಾಯ್ತು ಅಂತ ವಕೀಲರುಗಳೆಲ್ಲ ಆರೋಪಿಸಿದ್ದು. ನಿನ್ನೆ ಅಂತೂ ಆ ಸಾಕ್ಷಿದಾರನ ಪರ ವಕೀಲರು ಎಷ್ಟೆಲ್ಲ ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರು. ಎಲ್ಲ ಮಾಹಿತಿ ಹೊರಗಡೆ ಹೋಗ್ತಿದೆ. ಮತ್ತು ಆತನಿಗೆ ಭದ್ರತೆಯೂ ಇಲ್ಲ, ಆತನ ಕುಟುಂಬ ಚಿಂತೆಯಲ್ಲಿರುತ್ತಲ್ವ, ಅದರಿಂದ ಹಿಡಿದು ಎಲ್ಲ ಆರೋಪಗಳಿವೆ. ಫಸ್ಟ್ ಎಲ್ಲ ಬಿಟ್ಟಾಕಿ, ಬೇರೆ ಎಲ್ಲ ಬಿಟ್ಟಾಕಿ, ಇಷ್ಟು
ದೊಡ್ಡ ಕೇಸ್ ಬಂದಾಗ ಸ್ಥಳವನ್ನ ಯಾಕಾಗಿತ್ತಿಲ್ಲ ಪ್ರಶ್ನೆ ಎಲ್ಲೆಡೆಯಿಂದ ಬರ್ತಿದೆ. ಅದಕ್ಕೆ ಪೊಲೀಸರಿಂದ ಉತ್ತರ ಇಲ್ಲ. ಈಗ ಆ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರಂತೆ. ಸರಿ, ಬ್ರೈನ್ ಮ್ಯಾಪಿಂಗ್ ಆತನದ್ದು ಏನು ಅವಶ್ಯಕತೆ ಇದೆ? ನಿಮಗಲ್ಲ ಆತ ಸುಳ್ಳು ಹೇಳ್ತಿದ್ದಾನ ಇಲ್ವಾ ಅಂತ ಆತ ತೋರಿಸಿದ ಜಾಗ ಆಗಿದ್ರೆ ಗೊತ್ತಾಗತ್ತೆ. ಆತ ತೋರಿಸಿದ ಜಾಗದಲ್ಲಿ ಏನೂ ಇಲ್ಲ ಅಂದ್ರೆ ಇದೊಂದು ಬೋಗಸ್ಸು, ಇದು ಯಾರದ್ದೋ ವಿರುದ್ಧ ಮಾಡಿರುವಂಥ ಮಹಾ ಸಂಚು ಅಂತ ಅಲ್ಲೇ ಅಂಗೈ ಹುಣ್ಣು ಕನ್ನಡಿಬೇಕಾ? ಅಲ್ಲೇ ಉತ್ತರ ಸಿಕ್ಬಿಡತ್ತೆ, ಇಡೀ ಜಗತ್ತಿಗೆ ಉತ್ತರ ಸಿಗತ್ತೆ. ಹೋರಾಟ ಮಾಡ್ತಿರೋರು ಬಾಯಿಗೆ ಅದೇ ಮಣ್ಣು ಹಾಕ್ಬೋದು ನೀವು, ಅಷ್ಟು ದೊಡ್ಡ ಆನ್ಸರ್ ನಿಮಗೆ ಸಿಗತ್ತೆ. ಆದರೆ ನೀವು ಆಗಿತ್ತಾ ಇಲ್ಲ, ಬದಲಾಗಿ ಆತನ ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಒಂದು ಉದ್ದೇಶ ಇಲ್ಲಿ ಯಾಕೆ ಬಂತು ಅನ್ನೋ ಪ್ರಶ್ನೆಯನ್ನು ಈಗ ವಕೀಲರು ಮಾಡ್ತಿದ್ದಾರೆ. ಬ್ರೈನ್ ಮ್ಯಾಪಿಂಗ್ ತಾನೇ ಹೇಳ್ತೀನಿ ಅಂತ ಸಾಕ್ಷಿ ತಗೊಂಡು ಬಂದಾಗ ಸುಳ್ಳ ಸತ್ಯವ ಅಂತ ಗೊತ್ತಾಗಬೇಕಾಗಿರೋದು ಹೇಗೆ? ಈ ಇನ್ವೆಸ್ಟಿಗೇಷನ್ ಮೂಲಕ. ಆತ ಏನೋ ಸಾಕ್ಷಿ ಇಲ್ಲದ ವಿಚಾರದಲ್ಲಿ ಏನೋ ಒಂದು ಬರೀ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ರೆ ಆಗಬೇಕಿತ್ತು ಬ್ರೈನ್ ಮ್ಯಾಪಿಂಗು, ಈ ರೀತಿ ಮಂಪರು ಪರೀಕ್ಷೆಗಳು. ಆದರೆ ಸಾಕ್ಷಿ ಕೊಡ್ತೀನಿ ಅಂದ್ರು ನೋಡಲ್ಲ, ನಾನು ಕಣ್ಣು ಮುಚ್ಕೋತೀನಿ ಅಂತಿರೋದು ಯಾಕೆ ಪೊಲೀಸರು? ಇದಕ್ಕೀಗ ಉತ್ತರ ಕೊಡಬೇಕು. ಮುಖ್ಯಮಂತ್ರಿಗಳು ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅಂತಿದ್ದಾರಲ್ಲ, ಇದೇನ ತನಿಖೆ ಹಾಗಾದರೆ? ಇದು ವಕೀಲರುಗಳಿಂದ ಹಿಡಿದು ಎಲ್ಲ ಎಕ್ಸ್ಪರ್ಟ್ಸ್ ಕೇಳ್ತಿರೋದು, ಬೇಡ ಬಿಟ್ಟಾಕಿ ಮಹಿಳಾ ಆಯೋಗಕ್ಕೆ ಈ ಥರ ನೀವು ಬೆಲೆ ಕೊಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ CM ಸಾಹೇಬ್ರೆ. ಮಹಿಳಾ ಆಯೋಗಕ್ಕೆ ನಯ ಪೈಸೆ ಬೆಲೆ ಇಲ್ವಾ ಹಾಗಾದರೆ ಅವ್ರು ಹೇಳ್ತಿರೋದಕ್ಕೆ? ಇದು ವಿಪರ್ಯಾಸ, ಮತ್ತೇನು ಅಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.